he is very humorous and delightful essayist. Essayist ಅಂದ್ರೆ ತಮ್ಮ ಬರವಣಿಗೆ ಒಳಗ ನಗುವನ್ನ ಹಾಕಿದ್ದಾರೆ. May not be we are used to reading the things for laughing purpose or for humor purpose. ಬರ್ದದನ್ನ ಬರ್ದದನ್ನ ಓದಿ ನಗೋದು ಸ್ವಲ್ಪ ಕಷ್ಟ. ಅದ್ರಾಗ ಇಂಗ್ಲಿಷ್ ಒಳಗ್ ಸ್ವಲ್ಪ ನಗ್ಸೋದ್ ಕಷ್ಟ. ನಾವು ಬೆಳೆದಿರೋ ಪರಿಸರ, ನಾವು ಬೆಳವಣಿಗೆ, ನಮ್ಮ ಮೈಂಡ್ ಥಿಂಕಿಂಗು, ಥಾಟ್ ಪ್ರೊಸೆಸ್ ಇವೆಲ್ಲ ನಾವೇನ್ ಕೇಳಿಸ್ಕೊಂತೀವಿ, ನಾವೇನ್ ಅನುಭವಿಸ್ಕೊಂತೀವಿ ಎಲ್ಲ ಕನ್ನಡದಲ್ಲೇ ಇರ್ತವೆ. ಹುಟ್ಟದಾಂದ ಹಿಡಿದು ಇಂಗ್ಲಿಷ್ ಅರ್ಥ ಮಾಡ್ಕೊಂಡಿದ್ವಿ ಅಂತಂದ್ರೆ ಅಲ್ಲಿ ಹ್ಯೂಮರ್ ಅರ್ಥ ಮಾಡ್ಕೋಬಹುದು. ಸೊ ನಮ್ ಪ್ರಯತ್ನ ನಾವು ಮಾಡ್ತಾ ಇದೀವಿ ಇನ್ನು. ಲೈಕ್ ಇಟ್ಸ್ ನಾಟ್ ಅವರ್ ಮದರ್ ಟಂಗ್ ಲ್ಯಾಂಗ್ವೇಜ್. ನಾವು ಪರಿಚಯ ಆಗಿದ್ದು ಕನ್ನಡದಿಂದ ಪರಿಚಯ ಆಗಿವಿ. ಹಿಂಗಾಗಿ ಅಲ್ಲಿ ನಗು ಅನ್ನೋದು ಸ್ವಲ್ಪ ನಮಗ್ ಕಷ್ಟ. ದೋ ವಿ ಆರ್ ಸ್ಟಡಿಂಗ್ ಇಟ್ ಅಟ್ ಡಿಗ್ರಿ ಲೆವೆಲ್. ಒಂದೊಂದು ಇನ್ಸಿಡೆಂಟ್ಸ್ ಏನ್ ಬರೀತಾರ ಅವ್ರು ನಮಗ್ ನಗಸ್ಲಿಕ್ಕಿಲ್ಲ, ಹ್ಯೂಮರ್ ಅನಿಸ್ಲಿಕ್ಕಿಲ್ಲ. ಬಟ್ ಹಿ ಈಸ್ ಅ ಹ್ಯೂಮರಸ್ ರೈಟರ್. ಯಾಕಂದ್ರೆ ಸ್ವಲ್ಪ ಕಾಮಿಡಿಯಾಗೂ ಬರಿಬಹುದು. ಕನ್ನಡದಾಗ ಕಾಮಿಡಿ ಮಾಡೋದು ಈಸಿ, ಅದು ಜಲ್ದಿ ನಮ್ಮ ಮನ್ಸಿಗೆ ಹತ್ತದ, ನಮ್ಮ ಭಾಷೆ ಅನಿಸ್ತದ. ಅದ್ರಾಗ ನಾವು ಕರ್ನಾಟಕದವ್ರು. ಹಾಗೆ ಬೇರೆ ಬೇರೆ ರೀಜನಲ್ ಲ್ಯಾಂಗ್ವೇಜಸ್ ಅವ್ರವ್ರಿಗೆ ಈಸಿ ಅನಿಸ್ತಾವ. ಈ ಫಾರಿನ್ ಲ್ಯಾಂಗ್ವೇಜ್ ಅನ್ನ ನಾವು ಅನುಭವಿಸೋದು, ನಾವು ಮಾಡೋದ್ರಿಂದ ಯೂಸ್ ಮಾಡ್ಕೊಳಕತ್ತೀವಿ ನಿಜ. ಆದ್ರ ಹ್ಯೂಮರ್ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. Though we read it that Mr. Writer is a humorous person who writes humor in his work. And this is what my thought process may be different for others. His essays are simple, playful, humorous and satirical. ಸಿಂಪಲ್ ಆಗಿ ಬರೀತಾರ. ಪ್ಲೇಫುಲ್ ಅಂತಂದ್ರೆ ನಾವು ಆಟ ಆಡುವಂಗ ಅಷ್ಟು ಈಸಿಯಾಗಿ ತಿಳ್ಕೊಬಹುದು. ಹ್ಯೂಮರಸ್ ನಗಸ್ತಾವು. ಸಟಾರಿಕಲ್ ಅಂತಂದ್ರೆ ಸ್ವಲ್ಪ ಸೀರಿಯಸ್ ಆಗೂ ಇರ್ತಾವು. His style of writing is elegant and charming. His essays cover a wide range of simple and interesting topics. He wrote under pseudonym YY. Pseudonym YY ಅಂತ ಬರೀತಾರ ಅನ್ನೋದು ಅಂತೇನೋ ಸುದ್ದಿ. Fine. Else is not our concern. Our concern is of the main content of this. ಐಸ್ ಬ್ರೇಕಿಂಗ್ ಅಂತಂದ್ರ ಏನದ ಈ ಕತೆ ಒಳಗ, ಈ ಪರ್ಟಿಕ್ಯುಲರ್ ಕಂಟೆಂಟ್ ಒಳಗ ಏನದ, ಅದಕ್ಕೊಂದ್ ಹೆಸರು ಇಡ್ತಾರ ಐಸ್ ಬ್ರೇಕಿಂಗ್. ಐಸ್ ಅನ್ನ ಬ್ರೇಕ್ ಮಾಡೋಣ ಅಂತ ಹೇಳಿ. ಸೊ ಬಿಫೋರ್ knowing whatever each and every content, forgetting is like an ice which will break to understand like a summary here in this content of the para. Forgetting is an essay about the root cause of forgetting. Basic cause another, real cause another, adu forgetting. And what items are usually forgotten by the people. ಹೆಚ್ಚಾಗಿ ಏನನ್ನ ಮರೀತಾರ, ಯಾವ ಐಟಮ್ಸ್ ಅನ್ನ ಮರೀತಾರ, ಮನುಷ್ಯರನ್ನ ಮರೀತಾರ. ನಾವೊಂದು ಇನ್ಸಿಡೆಂಟ್ ಹೇಳ್ತೀನಿ ನಮ್ಮಲ್ಲಿ. ದಿಸ್ ಇಸ್ ಇಲ್ಲಿ ಏನ್ ಬರ್ದಾನ ರೈಟರು, ಐಟಮ್ಸ್ ಅನ್ನ ಬರೀತಾರ. ಒಂದ್ಸತಿ ಒಬ್ಬ ಮನುಷ್ಯನ ಮನೆ ಮರೆತು ಹೋಗ್ಬಿಟ್ಟಿದ್ದ. ಅದು ಮನುಷ್ಯ ಯಾರಂದ್ರೆ ಹೆಂಡತಿನ ಮರೆತು ಆಫೀಸ್ಗೆ ಹೋಗಿದ್ದ. ವಿಚ್ ಐ ವಿಲ್ ಶೇರ್ ಯು ಲೇಟರ್. The attention of human mind is effective for 7 seconds. So according to our medical psychology, ಅಂದ್ರೆ ಥಿಯರಿ ರಿಸರ್ಚ್ ಇವೆಲ್ಲದರ ಪ್ರಕಾರ the attention of human mind is effective. ಯಾವಷ್ಟರ ಮಟ್ಟಿಗೆ ನಮ್ಮ ಕಡೆ ಲಕ್ಷ ಅನ್ನೋದು ಇರ್ತದೆ 7 ಸೆಕೆಂಡ್ ತನ. ಕ್ಲಾಸ್ನಾಗ ಟೀಚರ್ ಎಂಟರ್ ಆದ್ರೂ ಸ್ಟೂಡೆಂಟ್ಸ್ ಎಷ್ಟೊತ್ತು ಅಟೆಂಟಿವ್ ಇರ್ತಾರೆ? ಓನ್ಲಿ ಫಾರ್ 7 seconds. Can you imagine? Do you think your attention is just for 7 seconds or for 40 minutes? What do you think, students? Your attention will be there till the end of the class hour? Vikas, are you there? Raise hand. Vikas, are you there? Raise hand. Vikas is not there. Poonam has not joined to the class. Yes. ವಿಕಾಸನ್ನ ಕೇಳಿದ್ದೆ, ವಿಕಾಸ್ ಎಲ್ಲ ಹೋಗ್ಬಿಟ್ಟನ್ ಪಾಪ. ಹೋಲ್ಬಿಡು. ವಿನಾಯಕ್ ಒಂದ್ ಸ್ಕ್ರೀನ್ ಶಾಟ್ ಹೊಡ್ಕೋ ಅಟೆಂಡೆನ್ಸ್. ಓಕೆ ಮೇಡಮ್. ಯಾ ಅವೆಲ್ಲೋಗನು ರಾಜ್ಕುಮಾರ ಬರೇ ಲಾಗಿನ್ ಆಗಿ ಹೋಗ್ಯಾನ. ಹೋಗಿ ಹಚ್ಚಿ ಪಡಿರಿ ಆನ್ಲೈನ್ ನಾಗ ಅವನಿಗೆ. ಇಲ್ಲೇದೇನ್ರಿ ಹಿಯರ್ ಓನ್ಲಿ ವಿತ್ ಯು. ಹಿಯರ್ ನಾಗರೆಡ್ಡಿ ಧ್ವನಿ ಯಾಕಪ್ಪಿ ಆರಾಮಿಲ್ಲ? ಕೇಳಿಸ್ತಾ ಇಲ್ಲ?
ಎಷ್ಟ್ ನಾಚ್ಕೊತಾನ ನೋಡಿ ಹುಡುಗ, ಉತ್ತರ ಕೊಡಕ್ಕೂ ನಾಚ್ತಾನ, ನಗತಿರ್ತಾನ ಕುತ್ಕೊಂಡಲ್ಲೇ ನಾಟಕ ಎಷ್ಟ್ ಮಾಡ್ತಾನ ನೋಡ್ರವ. The essay highlights about people forgetting the important stuff while carrying on with the normal situation. ದಿನಚರಿಯ ಸಿಚುವೇಶನ್ಸ್ ಎಲ್ಲ ನಾರ್ಮಲ್ ಸಿಚುವೇಶನ್. ಈ ಟೈಮಲ್ಲಿ ಏನ್ ಮರಿತೀವಿ? ಇಲ್ಲಿಂದ ಕಾಲೇಜ್ಗೆ ಹೋಗ್ತಿರ್ತೀವಿ, ಏನ್ ಮರ್ತ್ವಿ? ಕಾಲೇಜ್ದಿಂದ ಮನೆಗೆ ಬರ್ತಿರ್ತೀವಿ, ಏನ್ ಮರ್ತ್ವಿ? It is like that. It is written from a layman's perspective. ದೃಷ್ಟಿಕೋನ, perspective. ಲೇಮ್ಯಾನ್ ಅಂತಂದ್ರೆ ನಮ್ಮಂತಹ ಜನರು. layman, common man. It cannot be the CEO of the company, Mr. Ambani alla layman. He is not a layman. He is a special man in the country. Our Ambani, our chief ministers, our prime ministers, these are all not called as layman. Layman is that common people where they follow the special person's rules. Lind gives his views about forgetting or disremembering. ತಾನ್ ಏನ್ ತಿಳ್ಕೊಂಡಾನ, ತಾನ್ ಏನ್ ಅರ್ಥ ಮಾಡ್ಕೊಂಡಾನ ಅದನ್ನ ನಮಗ ವ್ಯಕ್ತಪಡಿಸಿದ್ದಾರೆ ಈ from this essay. His keen observation of forgetfulness among old and young, small and routine matters is minutely MINUTE. ನೀವು ಬಿಕಾಮ್ ಒಳಗೆ ಓದ್ತೀರಿ, MINUTE ಇದನ್ನ ಹಿಂಗ್ ಬರ್ದಾಗ ಈಸ್ ಮೈನ್ಯೂಟ್ಲಿ ಡಿಪಿಕ್ಟೆಡ್ ಇನ್ ದ ಎಸ್ಸೆ. ಮೈನ್ಯೂಟ್ಲಿ ಅಂತಂದ್ರ ಅಗದಿ ಹಗುರವಾಗಿ, ಲೈಟ್ ಆಗಿ, ಸ್ವಲ್ಪ ಮಟ್ಟಿಗೆ. ಇದನ್ನಾನೆ ನಿಮಗೆ MOM ಅಂತ ಮಾಡ್ತೀರಿ ನೀವು, ಮಿನಿಟ್ಸ್ ಆಫ್ ಮೀಟಿಂಗ್ ಅಂತೇಳಿ, ರೈಟ್? ಲಾಸ್ಟ್ ಇಯರ್ ಕಲ್ತಿದಿರದ. ಸೊ ಅಲ್ಲಿ ಮಿನಿಟ್ಸ್ ಅಂತ ಓದ್ತೀವಿ ಇದನ್ನ, ಮಿನಿಟ್ಸ್ ಆಫ್ ದ ಮೀಟಿಂಗ್. ಇಲ್ಲಿ ಮೈನ್ಯೂಟ್ ಆಗುತ್ತೆ. Let us start the essay which has been forgotten by all of us in the gap of classes. ಇವತ್ ಕ್ಲಾಸ್ ಅದ, ಒಮ್ಮೆ ಶುಕ್ರವಾರ ಕ್ಲಾಸ್ ಅದ, ಆಮೇಲೆ ನಿಮಗ ಭೇಟಿ ಇಲ್ಲ. So a list of articles lost by railway travelers and now on sale at a great London station has been published. Publish ಆಗ್ಯದ, ಜನರ ಇನ್ಫಾರ್ಮೇಶನ್ ಅದ ತಲುಪೇದ. ಎಷ್ಟೋ ಆರ್ಟಿಕಲ್ಸ್ ರೈಲ್ವೆ ಟ್ರಾವೆಲರ್ಸ್, ಟ್ರೈನ್ ಒಳಗೆ ಯಾರು ಟ್ರಾವೆಲ್ ಮಾಡ್ಯಾರ ಮರ್ತ್ಕೊಂಡು ಅದನ್ನ ಮರ್ತು ಬಿಟ್ಟಿದಾರ, ಆ ಆರ್ಟಿಕಲ್ಸ್ ಅನ್ನ ಮಾರಕ್ ಇಟ್ಟಿದ್ದಾರೆ. And many people who read it have been astonished at the absent-mindedness of their fellows. ಸೊ ಏನಪ್ಪಾ, ಈ ರೀತಿ ಓದಿದ ತಕ್ಷಣ ಪಟ್ನ ಒಂದು ಒಪಿನಿಯನ್ ಕೊಡ್ತೀವಿ, ಏನ್ ಜನ ಇವರು ತಮ್ಮ ಸಾಮಾನ್ ಬಗ್ಗೆ ತಮಗ್ ಲಕ್ಷ ಇರಂಗಿಲ್ಲ. If statistical is equal to 1.3 ಬಿರಲಿ ಆಗಿರು ನೀತಾ ಮೇಡಮ್. ಯಾರೋ ಪಾಪ ಏನೋ ಮಾಡಾಕತ್ತಾರ, ಈ ಕ್ಲಾಸು ನಡ್ದದ, ಇನ್ನೊಂದೇನೋ ಕ್ಲಾಸು ನಡ್ದದ. ರಾಜ್ಕುಮಾರ್, ಡೋಂಟ್ ಸೇಲ್ ಇನ್ 2 boats ಮೈ ಡಿಯರ್, one way CA, another way college. ನಿನ್ನೆ ಭೇಟಿಯಾಗಿದ್ದ ರಾಜ್ಕುಮಾರ್, ಮುಂದೆ ಭೇಟಿಯಾಗಿದ್ದ. ಪರ್ಸನಲಿ ಭೇಟಿ ಆಗ್ತೀವಿ ನೋಡಪ್ಪ, ಪರ್ಸನಲಿ ಭೇಟಿ ಆಗ್ತೀವಿ ನೋಡಿ. ಏನ್ರ CA ಕ್ಲಾಸ್ ಆನ್ ಮಾಡ್ಕೊಂಡ್ ಕುಂತಿದ್ರೆ ಈಗ ಮಾಡ್ತೀನಿ, ಅದನ್ನೇ ಅಟೆಂಡ್ ಮಾಡ್ತೀನಿ, ಇಲ್ಲಿ ಅಟೆಂಡೆನ್ಸ್ ತೋರಿಸಿ ಅಲ್ಲಿ ಕೆಲಸ ತಕ್ಕೊಂತಿ. ಇಲ್ರಿ ಮ್ಯಾಮ್, ಇಲ್ಲಿ ಅಟೆಂಡ್ ಆಗಿಲ್ಲ. I know your attention is good. You can sail in 2 boats. Extreme minded you are. If statistical records were available on the subject, however, I doubt whether it would be found that absent-mindedness is common. ಹಿಂಗ್ ಒಂದ್ ರೆಕಾರ್ಡ್ ಇಟ್ಕೊಂಡ್ರ ಎಷ್ಟ್ ಮಂದಿ ಏನೇನ್ ಮರೆತರು, ಏನೇನ್ ಮರೀತಾರ, ಯಾವ್ಯಾವ ಮರೀತಾರ. However, I doubt whether it would be found that absent-mindedness is common. Generally, ಇದು common. Do you think it is common, students? I'm waiting answer. Do you think absent-mindedness nothing but forgetfulness? ಯಾವುದೋ ಒಂದು ಟೈಮ್ನಾಗ ಏನೋ ಒಂದು ವಿಚಾರ ಮಾಡಿ ಯಾವುದೋ ಕೆಲಸ ಮಾಡೋದೇ absent-mindedness. Is it common, students? Or no? Yes, ma'am. Okay, only Lata knows the answer. ಉಳಿದೋರು ಯಾಕೋ ಹೆಸರಿಲ್ಲ. ನಮ್ ವಿನಾಯಕ, ಅಕ್ಷತಾ, yes. ಅಕ್ಷತಾ,
Rajkumar, no? You don't think it is a common factor? No, it was a ಮ್ಯಾಮ್ ಅದು ಆಗಲೇ ಆನ್ಸರ್ ಮಾಡಿದೆ. previous response. I doubt whether it would be found that absent-mindedness is common. It is the efficiency rather than the inefficiency of human memory that compels my wonder. This is what the reference to context is also. It is the efficiency rather than the inefficiency of human memory that compels my wonder. What compels? The absent-mindedness. What is efficiency? The forgetting things. He's wonder why? Because I think so. This is the meaning for it. Andra, it is the efficiency rather than the inefficiency of human memory. Human memory ಒಳಗೆ inefficient memory ನಮ್ದು inefficient ಆಗಿದೆ, ಬರೋಬ್ಬರಿ ಕೆಲಸ ಮಾಡಾಕತ್ತಿಲ್ಲ. ಬಟ್ ಆಕ್ಚುಲಿ ನಮ್ದು ಎಫಿಷಿಯನ್ಸಿ ಅಂದ್ರೆ ನಾವು ಮಾಡೋ ಕೆಲಸ ಒಳಗೆ ಎಫಿಷಿಯನ್ಸಿ ಇರ್ತದೆ. ನಮ್ಗೆ ಒಂದ್ರ ಕಡೆ ಲಕ್ಷ ಹೋದ್ರೆ ಇನ್ನೊಂದ್ರ ಕಡೆ ಅದ್ರ ಕಡೆನೇ ಲಕ್ಷ ಇರ್ತದೆ, ಇನ್ನೊಂದ್ರ ಕಡೆ ಲಕ್ಷ ಹೋಗಲ್ಲ. ದೋ ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಕಿಚನ್ನಾಗ ನಾವು ಹಾಲು ಕಾಸಕ್ ಇಟ್ಟಿರ್ತೀವಿ, ಅದೇ ಟೈಮ್ನಾಗ ನೀರ್ ತುಂಬ್ತಿರ್ತೀವಿ. ಎಸ್ಪೆಷಲಿ ಕಾಮನ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ಟು ಟೆಲ್, ಅಲ್ಲಿ ಇರ್ಬೇಕು ಲಕ್ಷ, ಇಲ್ಲೂ ಇರ್ಬೇಕು. ಬಂದ್ ಮಾಡೋದ್ರಾಗ ಒಂದನ್ನ ಎಫಿಷಿಯನ್ಸಿ ತೋರಿಸಿದ್ರಾಗ ಇನ್ನೊಂದ್ ಕಡೆ ಇನ್ಎಫಿಷಿಯಂಟ್ ಆಗ್ಬಿಡ್ತದೆ. ಬಟ್ ಮೈಂಡ್ ಇಸ್ ಎಫಿಷಿಯಂಟ್ ಫಾರ್ ಒನ್ ಪರ್ಟಿಕ್ಯುಲರ್ ವರ್ಕ್. ಲೈಕ್ ದಟ್ ಇನ್ಎಫಿಷಿಯನ್ಸಿ ಬರಂಗಿಲ್ಲ, ಬಟ್ ಇಟ್ ಇಸ್ ಎಫಿಷಿಯನ್ಸಿ ಓನ್ಲಿ ಅಂತ ರೈಡರ್ ಅಂತಾನೆ. ತಪ್ಪೇನಲ್ಲ ಅಂದಂಗ ಅದ್ರ ಅರ್ಥ. ಸೊ ಇದನ್ನ ನಾವು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅನ್ನ ಏನ್ ಅರ್ಥ ಮಾಡ್ಕೋಬಹುದು? ಇಲ್ಲಿ ತನ ಹೋಗೋಣ ಮತ್ತೆ ವಾಪಸ್ ಬರೋಣ. ಮಾಡರ್ನ್ ಮ್ಯಾನ್ remembers even telephone numbers. Modern man even remembers remembers even the telephone numbers. He remembers the addresses of his friends. He remembers the dates of good vintages. ನಮಗ್ ಮೆಮರಿ ಒಳಗೆ ನಿನಗೆ ಎಲ್ಲಾ ನೆನಪದ ಅಂತ ಕೇಳಕ್ ಬರಂಗಿಲ್ಲ. ಇನ್ಸಿಡೆಂಟ್ಸ್ ಹೇಳ್ತೀವಿ, ಸಿಚುವೇಶನ್ಸ್ ಹೇಳ್ತೀವಿ, ಅವ್ ಪಟ್ನ ನೆನಪಾಗ್ತದೆ. 8th ಸ್ಟ್ಯಾಂಡರ್ಡ್ ನ ಫಸ್ಟ್ ಚಾಪ್ಟರ್ ಏನ್ ಹೇಳ್ತಿತ್ತು ನೆನಪಿರಲ್ಲ. ಲಾಸ್ಟ್ PUC ಒಳಗ ಸೆಕೆಂಡ್ ಲೆಸನ್ ಒಳಗ ಎಷ್ಟು ಕ್ಯಾರೆಕ್ಟರ್ಸ್ ಇದ್ರು ನೆನಪಾಗಲ್ಲ. ಯಾವ ಫಾರ್ಮುಲಾದಿಂದ ಏನ್ ಆಗ್ತದ ನೆನಪಿರ್ತದೆ, ಯಾಕಂದ್ರೆ ಅಲ್ಲಿ ಪ್ರಾಕ್ಟಿಕಲ್ ಅಪ್ರೋಚ್ ಇರ್ತದೆ. ಎಲ್ಲಿ ಪ್ರಾಕ್ಟಿಕಲ್ ಮತ್ತ ಥಿಯರಿ ಎರಡು ಮ್ಯಾಚ್ ಆಗಿ ಕೆಲಸ ಮಾಡ್ತಿರ್ತಾವಲ್ಲ, ಅವು ಬಹಳ ಮೆಹನತ್ ಹತ್ತಂಗಿಲ್ಲ ತಿಳ್ಕೊಳಕ, ನೆನ್ಪಿಟ್ಕೊಳಕ. ಬರೇ ಉದ್ದಕ್ಕೆ ಕೇಳೋದ್ರಿಂದ ನೆನಪು ಉಳಿಯಂಗಿಲ್ಲ, ಉದ್ದಕ್ಕೆ ಮಾಡೋದ್ರಿಂದ ಥಿಯರಿನೂ ಬೇಕಾಗ್ತದೆ. ಸೊ ಥಿಯರಿ ಅಂಡ್ ಪ್ರಾಕ್ಟಿಕಲ್ both go hand in hand. But in our day-to-day life, when we compare the routine works, college works ಸಂಬಂಧ ಇಲ್ಲ ಇಲ್ಲಿ, ಕಾಲೇಜ್ ಸಬ್ಜೆಕ್ಟ್ ಮ್ಯಾಟರ್ಸ್ ಸಂಬಂಧ ಇಲ್ಲ ಇಲ್ಲಿ. ಸಬ್ಜೆಕ್ಟ್ ಮ್ಯಾಟರ್ ಒಳಗೆ ಎಲ್ಲಿ ಥಿಯರಿ ಪ್ರಾಕ್ಟಿಕಲ್ ಇರ್ತದೋ ಪಟ್ನ ನೆನ್ಪುಳಿತಾವ್ ನಿಮಗೆ. ಇವನ್ ಇನ್ ಅವರ್ ಎಕ್ಸ್ಪೀರಿಯನ್ಸ್ ಸೇಮ್ ಇತ್ತು. ನಾವಾದ್ರೂ ಸಹ ಎಲ್ಲಿ ಥಿಯರಿ ಪ್ರಾಕ್ಟಿಕಲ್ ಎರಡೂ ಮ್ಯಾಚಿಂಗ್ ಇರ್ತಾವಲ್ಲ, ಅಲ್ಲಿ ಈಸಿ ಆಗ್ಬಿಡ್ತಿತ್ತು ನಮಗ ಅರ್ಥ ಮಾಡ್ಕೊಳಕ. ಬಟ್ ಎಲ್ಲಿ ಬರೀ ಥಿಯರಿ ಇರ್ತಿತ್ತು, ಲೈಕ್ SST, ಅವ್ ಯಾರ ರಾಜ ಯಾವ್ದೋ ಕಾಲ್ನಾಗ ಇದ್ದ, ಅವನಷ್ಟು ಕುಂತು ಬಾಯಾಟ್ರೆ ಹೊಡಿಬೇಕು, ಇಲ್ಲ ನಾವು ವ್ಯೂ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಅವಾಗೆ ತಲೆ ಒಳಗೆ ಹೋಗ್ಬೇಕದು. ಇಲ್ಲಾಂದ್ರೆ ಕೂತ್ಕೊಳಂಗಿಲ್ಲ. ಬಿಕಾಸ್ ಅವರ್ ಮೈಂಡ್ ಇಸ್ ವೆರಿ ಫ್ಲಕ್ಚುಯೇಟಿಂಗ್. ಎವ್ರಿ ಮೈಂಡ್ ಇಸ್ ಪವರ್ಫುಲ್. ಓನ್ಲಿ ಥಿಂಗ್ ಇಸ್ ದ ಪ್ರಾಪರ್ ಟೆಕ್ನಿಕ್ ವಿ ಹ್ಯಾವ್ ಟು ಸರ್ಚ್ ಫಾರ್ ಇಟ್. ಎಲ್ಲಾ ಬ್ರೈನು ಒಂದಿಲ್ಲ ಒಂದು ಸ್ಪೆಷಲ್ ಕ್ವಾಲಿಟಿ ಒಳಗೆ ಇದ್ದೇ ಇರ್ತದೆ. ಆಲ್ ಆರ್ ಸ್ಪೆಷಲ್ ಇನ್ ದೇರ್ ಓನ್ ವೇ. ಬಟ್ ಅವ್ರ ಕೆಪಾಸಿಟಿನ ಅವ್ರು ಅರ್ಥ ಮಾಡ್ಕೊಂಡು ಅದಕ್ಕೆ ಏನ್ ಎಫರ್ಟ್ ಹಾಕ್ತಾರಲ್ಲ. Because brain is nothing but the mind, and mind cannot rest. If we take it very practically, ratri saha nam mind malagalla, kelsa ಮಾಡ್ತಿರ್ತದೆ. That is how the memory works. That is why it cannot be said that it is inefficient. It is only efficient work into something which makes you inefficient by not remembering something. That is what the writer is telling here. So the reference to context for this is, it is the efficiency rather than the inefficiency of human memory that compels my wonder. The writer has declared this in his initial view line of the essay, stating that he regards inefficiency of human memory. The memory of a human brain is not inefficient. It is actually, he believes it is efficient, because once the memory is involved into something, the other one becomes forgetful. That is what is meant as absent-mindedness. If we are into something, we forget the other work.
Without forgetting, we cannot do any other work. We cannot remember everything for that particular moment. Only when we give a clue or an helping hand to remind something, then only we can be efficiently remembering it to recall it. Any other things you would like to add here, dear students? Reference to context first. Because the only situation is here, we cannot go here to discuss on to that. This particular line is declared here only. Keeping all these things in our viewpoint, we can add sentences to it. Please express. Prepare, either send me. That would be a better option. It is the efficiency rather than the inefficiency of human memory that compels my wonder. This particular line highlighted in the initial point where he was telling how the forgetfulness is there in our life. Some people forget the things without their notice, and other people discuss that how people are absent-minded. And where the writer is very much declaring or asserting that absent-mindedness is not inefficiency of the brain, it is actually an efficiency. Because doing of one work, you need complete attention, and likewise, you forget the other thing. Modern man remembers even telephone numbers. That is the capacity of human brain, where the writer is declaring, expressing that telephone numbers which have 8 digits to 10 digits, 6 digits to 10 digits, and people, especially the modern group of man, he is telling that they are remembered almost all the telephone numbers. This is where he is sensing the capacity of human brain, to what extent the capacity relies. This is what reference to context stands for. Next paragraph. He remembers appointments for lunch and dinner. His memory is crowded with the names of actors and actresses and cricketers and footballers and murderers. Murderers is unimaginable practically because we are not near to crimes. Maybe Rajkumar Moodalgi, he may be knowing some murderers or some crime people because his father is an advocate. But the thing is, just humor into this discussion. We may not be into an experience to meet these actors and all. Our favorite actors and their birth dates, their favorites, their dislikings, everything we remember. Now, if you like Mahendra Singh Dhoni, you will know his number of movies made on about his biography. You may remember his birth date, his achievements, his scoring, his runs, his reactions, number of books published based on his life story and techniques. These are all like your favorites. Wherever is your favorite is always easy, no effort you need. That is the capacity of brain. You don't need effort. That is what he is telling here. Yelli effort illa alli jaldi na memory ಒಳಗೆ ಉಳಿತದ. He can tell you what the weather was like in a long past August and the name of the provincial hotel at which he had a wild meal. While ಅಂತಂದ್ರೆ ಅಂಡರ್ಲೈನ್ ಮಾಡಿದ್ದೆಲ್ಲ ಲಿಸ್ಟ್ ಮಾಡಿ ನೀವು ಮೀನಿಂಗ್ಸ್ ಬರೆದಿಟ್ಕೋಬೇಕು. ಶುಭಂ ಕವಿಶೆಟ್ಟಿ, ಮೀನಿಂಗ್ಸ್ ಅಂಡರ್ಲೈನ್ ವರ್ಡ್ಸ್ ಎಲ್ಲ ಮೀನಿಂಗ್ ಬರೆದು ಕಳಿಸು ಕ್ಲಾಸ್ ಆದ ತಕ್ಷಣ. ಕ್ಲಾಸ್ ಅಟೆಂಡ್ ಮಾಡಿಲ್ಲ ನೀವು. Wild meal during the summer in his ordinary life, again he remembers almost everything that is expected to remember ಇವೆಲ್ಲ ನೆನಪು ಉಳಿದೇ ಬಿಡ್ತಾವ. ಇಲ್ಲಿ ಮೆಹನತ್ ಇಲ್ಲ. How many men in all London forget a single item of their clothing when dressing in the morning? ಲಂಡನ್ ಅಂತ ಊರೊಳಗ ಎಷ್ಟು ಜನ ತಮ್ಮ ಕ್ಲೋದಿಂಗ್ ನ ಮರೀತಾರ? one in 100. 100 ಲೆಕ್ಕ ತೆಗೆದ್ರು ಒಬ್ರು ಇಲ್ಲ. Perhaps not one in the 10,000. 10,000 ಮಂದಿ ಒಳಗೂ ಒಬ್ರು ಇಲ್ಲ. How many of them forget to shut the front door when leaving the house? Scarcely more. ಎಲ್ಲೋ ಹುಡುಕಾಡಿದ್ರು ಸಿಕ್ಕರ ಸಿಗಬಹುದು, ಆ ರೀತಿ scarcely ಏನೂ ಇಲ್ಲ ಅಂತ ಅರ್ಥ. And so it goes on through the day. Almost everybody remembering to do the right things at the right moment
till it is the time to go to bed, and then the ordinary man seldom forgets to turn off the lights before going upstairs. Light, these are the normal routine works we hardly forget. That means here he is telling how many men in all London forget a single item of their clothing when dressing in the morning. The morning hour is a duty time, and people tend to make themselves warm. So writer expects us to understand that there are many set of clothing a person has to cover on him because the weather is very cold. So to keep themselves warm, they will not forget a single layer of clothing on themselves, because that is what is going to keep them warm. Along with that, they know that which clothing comes on the other. This understanding is very much in routine, and this becomes very naturally in their life. This is what way we can explain it, because other explanation is very difficult to give out. Now we can imagine and give reference to context, otherwise ನಮಗೆ ಆನ್ಸರ್ಸ್ ಸಿಗಲ್ಲ. ಆಮೇಲೆ ಈ ರೀತಿದು ಬರ್ದಿದಾರೋ ಇಲ್ಲೋ, ಅಗೇನ್ ಐ ಹ್ಯಾವ್ ಟು ವೇಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಟು ಬಿ ಡಿಕ್ಲೇರ್ಡ್ ಇನ್ ಎಜುಕ್ ಸೆಕ್ಟರ್, because an university person itself is giving us answers. We have time. Once it comes, I'll inform you. So these are all routine work in the second paragraph. Third paragraph, there are, it must be admitted. Admitted is nothing but expressed. There are, it must be admitted, some matters. So ಇದನ್ನ ಹಿಂಗೂ ಓದ್ಕೋಬಹುದು. There are some matters which may be or which must be ಅಂತಂದ್ರೆ ಅದನ್ನ ವ್ಯಕ್ತಪಡಿಸಲೇಬೇಕು. In regard to which the memory works with less than its usual perfection. ಸೊ ಇವೆಲ್ಲ ಮಾಡೋ ಕೆಲಸದ ಒಳಗೆ ಪರ್ಫೆಕ್ಷನ್ ಇರ್ತದೆ, ರೂಟೀನ್ ವರ್ಕ್ ಒಳಗೆ. ಇದನ್ನ ಮರಿಯಲ್ಲ. ಲೈಟ್ ಆರಿಸೋದು, ಮಲ್ಗೋಕ್ಕಿಂತ ಮುಂಚೆ, ಹೋಗೋವಾಗ, ಆಫೀಸ್ಗೆ ಹೋಗುವಾಗ, ಮನೆ ಬಾಗಿಲನ್ನ ಹಾಕೊಳ್ಳುವಾಗ, ಇವೆಲ್ಲ ತಂತಾನೆ ನಡೆಯುವಂತಹ ರೂಢಿ ಒಳಗಿನ ಮೆಮರಿಯು. ರೂಢಿ ಬೀಳ್ತದ ನಮಗೆ, ರೂಢಿ ಬಿದ್ದದ ಮೆಮರಿ. ರೂಢಿ ಬೀಳ್ಸೋದೇ ಒಂದ್ ರೀತಿಯಿಂದ ಹ್ಯಾಬಿಟ್, ಹಾಕೋದೇ ಒಂದು ಮೆಮರಿನ, ಅದು ಒಂದು ಪ್ರಶ್ನೆ ಬರ್ತದಲ್ಲ. There are, it must be admitted, some matters in regard to which the memory works with less than its usual perfection. It is only a very methodical man, I imagine, who can always remember to take the medicine of his doctor has prescribed for him. Methodical person is nothing but the person who is very much systematic, organized. ಹೆಂಗಂತಂದ್ರ ಒಂದು ಪೆನ್ನ ಇಡೋ ರೀತಿನೂ ಸಹ ಆ ಮನುಷ್ಯ ಬದಲಿಸಂಗಿಲ್ಲ. ಹೆಂಗ್ ಇಡ್ಬೇಕು ಹಂಗೆ ಇಡ್ಬೇಕು. ಅದೇ ಪಾಯಿಂಟಿಂಗ್ ಟುವರ್ಡ್ಸ್ ದ ಟೇಬಲ್ ಆರ್ ಟುವರ್ಡ್ಸ್ ಯು, ಆ ಮೆಥಡ್ ಒಳಗೆ ಇಡೋದು. ಬಾಟಲ್ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು, ವಾಟರ್ ಬಾಟಲ್. ಬುಕ್ಸ್ ಎಲ್ಲಿ ಇಡ್ಬೇಕು ಅಲ್ಲೇ, ಕರ್ಚಿಫ್ ಎಲ್ಲಿ ಇಡ್ಬೇಕು ಅಲ್ಲೇ. That much organized person only can be taken into confidence that he is the only person who is very much obedient to take the prescription what the doctor has given him. So ಗುಳಿಗೆ ವಿಷಯ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡಿದಾನವ. ಮೋಸ್ಟ್ಲಿ ಅವನ ಅನುಭವ ಒಳಗೆ tablets are those means through which people always forget their, sometimes especially BP tablets ಮರ್ತ್ ಬಿಡ್ತಾರೆ. ರೆಗ್ಯುಲರ್ ರೂಟೀನ್ ಟ್ಯಾಬ್ಲೆಟ್ಸ್ ಜೀವನ ಪರ್ಯಂತ ತಗೋಬೇಕು, ಅದನ್ನು ಡೈಲಿ ರೂಟೀನ್ ಒಳಗೆ ಗೊತ್ತಿರ್ತದ, ಅಂದ್ರೂ ಮರಿತೀವಿ. ಅಂತವ್ರ ಕ್ಯಾಟಗರಿ ಒಳಗೆ ಮೆಥಾಡಿಕಲ್ ಮ್ಯಾನ್ ಮಾತ್ರ ನೆನಪಿಟ್ಕೋತಾನಂತ. This is the most surprising, because medicine should be one of the easiest things to remember. ಯಾಕಂತಂದ್ರೆ ಅದಕ್ಕೊಂದು ಕ್ಲೂ ಇರ್ತದಂತ. As a rule, it is supposed to be taken before, during or after meals. ಅಂದ್ರ ಊಟದಕ್ಕಿಂತ ಮುಂಚೆ, ಊಟ ನಡೆಯುವಾಗ, ಆರ್ ಆಫ್ಟರ್ ಮೀಲ್ಸ್. ಹೆಚ್ಚಾಗಿ ಡಾಕ್ಟರ್ ಹೆಂಗ್ ಹೇಳ್ತಾರ ಹಂಗೆ ಕೇಳ್ತೀವಲ್ಲ, ಅದಿರ್ತದಲ್ಲ 1 - 0 - 1 ಅಥವಾ 0 - 1 - 1. You can remember those things, how doctor tells it, morning, afternoon, evening. As a rule, it is supposed to be taken before, during or after meals, and the meal itself should be a reminder of it. So ಅದಕ್ಕೊಂದು ಜರಿಯಾ ಇರ್ತದೆ, ಒಂದು ಸಪೋರ್ಟ್ ಇರ್ತದೆ. ಏನು ನೆನಪು ಇಡುವಂತಹ ಪರಿಸ್ಥಿತಿ ಇರ್ತದೆ. ಊಟಕ್ಕಿಂತ ಮುಂಚೆ ತಗೋಬೇಕು, ಊಟ ಆದ್ಮೇಲೆ ತಗೋಬೇಕು. ಸೊ ಊಟನೇ ನೆನಪಿಗೆ ಬರ್ತದೆ, ನೆನಪಿಗೆ ತರಿಸ್ಕೊಡ್ತದೆ. The fact remains, however, that few but the moral giants remember to take their medicines regularly. Fact remains,
ಇದು ಫ್ಯಾಕ್ಟ್ ಅಂದ್ರೆ ಏನು, ಇದ್ರಾಗ ಸತ್ಯಾಂಶನ ಹುಡ್ಕಕ್ ನಿಂತ್ರ ಅದು ಒಂದು ಉಳಿತತಿ ಏನಂತಂದ್ರೆ ಮಾರಲ್ ಜಾಯಿಂಟ್ಸ್ ಅಂತಂದ್ರೆ ಇಂಥ ವ್ಯಕ್ತಿಗಳು ಅವ್ರ ನೈತಿಕತೆ ಅವ್ರದ್ದು ನಿಯತ್ತಿನ ಮನುಷ್ಯರು ಅವ್ರು ಮಾತ್ರ ಈ ರೀತಿ ಕೆಲಸ ಮಾಡ್ಬೋದು. Certain psychologists tell us that we forget things because we wish to forget them. ಇನ್ ಇದ್ರಾಗವ ಸೈಕಾಲಜಿಸ್ಟ್ ತಗೊಂಡ್ ಬಂದ್ ನಾನು ಗುಳಿಗಿ ಬಗ್ಗೆ ಡಿಸ್ಕಸ್ ಮಾಡ್ದ ಎಂತವ್ರು ನೆನಪುಳ್ಬೋದು ಮೆಥಾಡಿಕಲ್ ಮ್ಯಾನು. ಇನ್ಯಾರು ಮಾರಲ್ ಜಾಯಿಂಟ್ಸ್ ಯಾರಂತಂದ್ರ ಬಹಳ ಮಾರಲಿಸ್ಟಿಕಲಿ ಕರೆಕ್ಟ್ ಇರ್ತಾರ. ಹಾ ಡಾಕ್ಟರ್ ಹೇಳ್ಯಾರ ನಾ ಗುಳಿಗಿ ತಗೋಬೇಕು, ಅಲ್ಲಿ ಊಟ ಬೇಕಾಗಿಲ್ಲ ಅವ್ರಿಗೆ, ತಮ್ದು ತಿಳುವಳಿಕೆನೇ ರಗಡಾಗ್ಬಿಡ್ತು. Certain psychologists tell us that we forget things because we wish to forget them, and it may be that it is because of their antipathy to pills and potions that many people fail to remember them at the appointed hours. Antipathy ಅಂದ್ರೆ ಏನು? ಆಂಟಿಪತಿ ಅಂದ್ರೆ ಏನು ಜಲ್ದಿ ನೋಡಿ ಹೇಳ್ರಿ. ಒಂದೇ ಮಿನಿಟ್ ಅದ. ಆಂಟಿಪತಿ to pills and potions that many people fail to remember them at the appointed hours. Students, I may plan to take tomorrow if Manjunath sir is going to give.